ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಮಂಗಳವಾರ. ಸೊ ಇವತ್ತಿನ ದಿನ ನಾನು ಆ್ಯಕ್ಚುಲಿ ನಿನ್ನೆಯಿಂದನೇ ಏನು ವ್ಲಾಗ್ ಸ್ಟಾರ್ಟ್ ಮಾಡೋಣ, ನಾಳೆಯಿಂದ ನಾನು ನನ್ನ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದೇಳಿ ಅಂದ್ಕೊಂಡಿದ್ದೆ. ಬಟ್ ಯಾಕೋ ನಾನು ನಿನ್ನೆ ನೈಟ್ ನಾನು ಏನು ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡೆ. ಒಂದು 6 o'clock ಇಲ್ಲ 5:30 5 o'clock ಹಂಗೆ ಎದ್ದು ಇಲ್ಲ, ಫಸ್ಟ್ ಸ್ಟಾರ್ಟಿಂಗು ನಿಜವಾಗ್ಲೂ ಎದ್ದೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಸ್ವಲ್ಪ ಒಂದು 6 ಗಂಟೆಗಾದರೂ ಎದ್ದು ಆಮೇಲೆ ಮತ್ತೆ ಬರ್ತಾ ಬರ್ತಾ ಸ್ವಲ್ಪ ಬೇಗ ಎದ್ದೇಳೋಕ್ಕೆ ಟ್ರೈ ಮಾಡ್ಬೋದು. ಇವಾಗ ಜಸ್ಟ್ 6 ಗಂಟೆಗೆ ಎದ್ದು ನನ್ನ ಕೆಲಸ ಅಂದರೆ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮುಂಚೆ ಕುಡಿತಿದ್ದಲ್ಲ, ಸೊ ಅದೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಆಗಬೇಕು ನನಗೆ. ಇದು ಪರ್ಸ್ನಲಾಗಿ ಡಾಕ್ಟರ್ ಕೂಡ ನನಗೆ ಹೇಳಿದರು, ನನಗೆ ಫಿಸಿಕಲ್ ಫಿಟ್ನೆಸ್ ಬೇಕು, ನೀನು ಮುಂಚೆ ಹೆಂಗಿದ್ದು ಅದೇ ಥರನೇ ಆಗಬೇಕು ಐಶು ನೀವು ಅಂತಂದೇಳಿ ಹೇಳಿದರು. ಸೊ ಅವರು ಗೈಡ್ ಮಾಡ್ತೀನಿ, ಯಾವ ಥರ ಡಯಟ್ ಚಾರ್ಟ್ ಎಲ್ಲ ಮಾಡಿಕೊಡ್ತೀನಿ, ನೀನು ಬಂದೋಗು ಸಂಡೇ ಹಂಗೆ ಅಂತಂದೇಳಿ ನಮ್ಮ ಏನು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಗುರು ಡಾಕ್ಟರ್ ಅಂತ, ಅವರು ಕೂಡ ಹೇಳಿದರು. ನಾನು ಆದರೆ ಹೋಗಿಲ್ಲ. ನಾನೇ ಏನೋ ಅವರು ಬ್ಯುಸಿ ಇದ್ರೋ ಏನೋ, ಅವರು ಸಂಡೇ ಬಂದಿದ್ದಿಲ್ಲ. ಆ್ಯಂಡ್ ಇವನ್ ನನಗೂ ಕೂಡ ಹೋಗೋಕ್ಕಾಗಿದ್ದಿಲ್ಲ. ಸೊ ಅದಕ್ಕೆ ನಾನೇ ಮನೇಲೇ, ನನಗೂ ಗೊತ್ತು ಯಾವ ಥರ ಡಯಟ್ ಮಾಡಬೇಕು, ಅಂದರೆ ಯಾವ ಥರ ಏನೋ ಫುಡ್ನ ತಿನ್ನಬೇಕು ಹೆಲ್ದಿಯಾಗಿ, ಒಂದು ಬಾಡಿ ಮೇಂಟೈನ್ ಮಾಡೋದು ಅಂತ ಎಲ್ಲ ನಂಗೆ ಗೊತ್ತಿರೋದು ತಿಳ್ಕೊಂಡಿದ್ದೀನಿ. ಸೊ ಅದನ್ನೇ ನಾನು ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ರಾತ್ರಿ ಮಲ್ಕೊಂಡಿನಿ. ಇಲ್ಲಪ್ಪ, ನಾನು ನಾಳೆ ಬೆಳಗ್ಗೆಯಿಂದ ಬೇಗನೆ ಇದ್ದು ನಾನು ಇಷ್ಟೆಲ್ಲ ರುಟೀನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದೇಳಿ ಮಲಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಿಜವಾಗ್ಲೂ ನನಗೆ 5:15 5:20 ನನಗೆ ಎಚ್ಚರ ಆಯಿತು. ಎಚ್ಚರ ಆದಾಗೆ ನನಗೆ ಯಾಕೋ ಗೊತ್ತಿಲ್ಲ, ಎದ್ದೇಳಕ್ಕೆ ಮನಸ್ಸೇ ಆಗ್ತಿಲ್ಲ. ನಿಜವಾಗ್ಲೂ ಕಣ್ಣು ಕೂಡ ಓಪನ್ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ ನನಗೆ. ಮತ್ತು ಇವತ್ತು ಬೆಳಗ್ಗೆನೂ ಹಿಂಗೆ ಆಗ್ತೈತೆ, ಯಾಕೋ ಗೊತ್ತಿಲ್ಲ ಅಂತಂದರೆ ನಾನು ಮತ್ತೆ ಮಲಗಿದ್ದೆ. ಬಟ್ 7 o'clock ಹಂಗೆ ನನಗೆ ಎದ್ದೇಳೋಣ ಅಂತಂದೇಳಿ ನಾನು 7ಗೆ ಎಚ್ಚರ ಆಯಿತು. ಆವಾಗ ಎದ್ದಿದ್ಮೇಲೆ ನಾನು ಅನ್ಫಾರ್ಚುನೇಟ್ಲಿ ನನಗೆ ಪೀರಿಯಡ್ಸ್ ಆಗಿಬಿಡ್ತು. ಅಯ್ಯೋ ಅಂತ ಅಂದ್ಕೊಂಡು ನನಗೆ ಇಂಥ ಟೈಮಲ್ಲಿ ಮುಂಚೆ ಇವಾಗಾದರೂ ಏನಾದರೂ ಸ್ವಲ್ಪ ಕೆಲಸ ಮಾಡ್ತಿದ್ದೀನಿ, ಮುಂಚೆ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಆಗ್ತಿದ್ದಿಲ್ಲ, ಎದ್ದೇಳೋಕ್ಕೂ ಆಗ್ತಿದ್ದಿಲ್ಲ, ಅಂದರೆ ಡೆಲಿವರಿಗಿಂತ ಮುಂಚೆ. ಸೊ ಅದಕ್ಕೆ ಈ ಥರ ಆಯಿತು ಅಂತಂದೇಳಿ ನಾನು ಇಟ್ಸ್ ಓಕೆ ಅಂತಂದೇಳಿ ಅದನ್ನು ಅವಾಯ್ಡ್ ಮಾಡೋದಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತಂದೇಳಿ, ಅದು ಏನೋ ಒಂದು ನಾನು ಅಂದ್ಕೊಂಡ್ರೆ ಅದಕ್ಕೆ ವಿಘ್ನಗಳು ತುಂಬಾ ಬರ್ತಿರುತ್ತೆ. ಅದು ಯಾಕೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಅದನ್ನು ಅಷ್ಟೊಂದು ಕಷ್ಟ ಅಂತಂದೇಳಿ ಅಂದ್ಕೊಳಲ್ಲ. ಇಟ್ಸ್ ಓಕೆ, ಇನ್ನು ಮುಂದೆ ಚೆನ್ನಾಗಿದ್ದು ಒಂದು ದಿನ ಬರುತ್ತೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಸೊ ನಾನು ಸ್ನಾನ ಮಾಡಿಕೊಂಡು ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಆಲ್ರೆಡಿ ಎದ್ದು, ಅವರು ನನಗಿಂತ ಮುಂಚೆನೇ ಎದ್ದು ಅವರು ಸ್ನಾನಕ್ಕೆ ನೀರು ಇಟ್ಕೊಂಡು ಅವರು ಕಸ ಎಲ್ಲ ಹೊಡೆದು ಕೊಟ್ಟರು ನನಗೆ. ಸರಿ, ನಾನು ಸ್ನಾನ ಮಾಡಿಕೊಂಡು ಬಾಗಿಲು ತೊಳ್ಕೊಡ್ತೀನಿ, ನೀವು ಪೂಜೆ ಮಾಡಿಬಿಡಿ ಅಂತಂದು ಹೇಳಿ ನಾನು ಹೋದೆ. ಸ್ನಾನ ಮಾಡ್ಕೊಂಡು ಬಂದು ನಾನು ಬಾಗಿಲು ತೊಳ್ಕೊಡ್ತಾ ಇದ್ದೆ. ಸೊ ಬಾಗಿಲು ತೊಳಿಬೇಕಾದ್ರೆ ಮಗಳು ಅಮ್ಮು ಕೂಡ ಎದ್ದಿದ್ಲು. ಯಾಕೋ ಇವತ್ತು ಬೇಗನೆ 7:30 8 o'clock ಎದ್ಲು ಅವಳು. 8 ಗಂಟೆಗೆ ಅನಿಸುತ್ತೆ, 8 ಗಂಟೆಗೆ ಎದ್ಲು. ಅವಾಗ ಅವಳು ಎದ್ದೇಳೋದೇ ನಾರ್ಮಲಾಗಿ 9 ಗಂಟೆ ಇಲ್ಲ 9:30 ಎದ್ದೇಳ್ತಾಳೆ ಅವಳು. ಬಟ್ ಇವತ್ತು ಬೇಗ ಎದ್ದಿದ್ಲಲ್ಲ, ಏನೋ ಗೊತ್ತಿಲ್ಲ, ನಾವು ಬೇಗ ಎದ್ದಿದ್ವಿ ಅಂತಂದೇಳಿ ಅವಳು ಎದ್ಲು. ನಾನೇನಾದರೂ ಒಂದೊಂದು ಸರಿ 8 ಗಂಟೆಗೆ ಎದ್ದೇಳ್ತೀನಿ, ಅದು ಏನಾದರೂ ಸಂಡೇ ಅಥವಾ ಏನಾದರೂ ನಮ್ಮ ಮನೆಯಲ್ಲಿ ಇದ್ದಾರೇನೋ ಅಂತ ಅಂದಾಗೆ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ. ಬಟ್ ಇತ್ತೀಚೆಗೆ ಕಲಿತಾ ಇದ್ದೀನಿ ಯಾವುದಾದ್ರೂ ಒಂದು ಡಿಸೈನ್ ಹಾಕ್ಲಿಕ್ಕೆ. ಮೆಹಂದಿ ಮಾತ್ರ ಅಲ್ಟಿಮೇಟಾಗಿ ಹಾಕ್ತೀನಿ, ಬಟ್ ರಂಗೋಲಿ ಹಾಕ್ಲಿಕ್ಕೆ ನನಗೆ ನಿಜವಾಗ್ಲೂ ಬರೋದಿಲ್ಲ. ಡಿಸೈನ್ ಎಲ್ಲ ಬರುತ್ತೆ, ಬಟ್ ಆದರೆ ಹಾಕಲಿಕ್ಕೆ ನನಗೆ ಏನೋ ಕೈಗೆ ಗ್ರಿಪ್ ಸಿಗೋದಿಲ್ಲ. ಅದು ಯಾವಾಗ ಮುಂಚೆಯಿಂದನೂ ಅಷ್ಟೇ. ಬಟ್ ಇವಾಗೇನೋ ಪರವಾಗಿಲ್ಲ ಅಂತ ಅನಿಸುತ್ತೆ ಹಾಕ್ತಾ. ಆ್ಯಂಡ್ ಬಾಗಿಲಿಗೆ ಅರಿಶಿನ ಎಲ್ಲ ಹಚ್ಚಿ ನಾನು ಗೋಮೂತ್ರ ಎಲ್ಲ ಹಾಕಿ ಡೈಲಿ ನಾನು ಇದೇ ರೊಟೀನ ಫಾಲೋ ಮಾಡೋದು. ನಾನು ಪೂಜೆ ಮಾಡಿದರೂ ಸರಿ, ಮಾಡಿಲ್ಲ ಅಂದರೂ ಸರಿ, ನಾನು ಬಾಗಿಲು ತೊಳಿಬೇಕಾದ್ರೆ ಇಷ್ಟೆಲ್ಲ ಹಚ್ಚಿ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿಬಿಡ್ತೀನಿ. ಆಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದೇಳಿ ನಾನು ನೆನ್ನೆ ನೈಟು ದೋಸೆಗೆ ನೆನೆ ಹಾಕಿ ರಾತ್ರಿ ರುಬ್ಬೋ ಅಷ್ಟೊತ್ತಿಗೆ ಎಷ್ಟು 10 10:30 ಆಗಿತ್ತು ನಾನು ಮಲ್ಕೊಳ್ಳೋ ಅಷ್ಟೊತ್ತಿಗೆ.
ಅಲ್ಲ 11 ಗಂಟೆ ಏನೋ ಮಲ್ಕೊಂಡಿದ್ದೆವು. 11 ಗಂಟೆ ಮಲಗಿದ್ದು ರಾತ್ರಿ. 10:30ಗೆ ನಾನು ರುಬ್ಬಿದ್ದು. ನೆನ್ನೆ ಫುಲ್ಲು ಬಟ್ಟೆ ತೊಳೆದಿದ್ದಕ್ಕೆ ಕೈಯೆಲ್ಲ ನೋವಾಗ್ಬಿಟ್ಟಿತ್ತು. ಯಪ್ಪಾ! ಎಷ್ಟು ಕೈ ಕೂಡ ಮಿಸ್ಕಾಡೋಕೆ ಕೂಡ ಆಗ್ತಿದ್ದಿಲ್ಲ, ಅಷ್ಟು ಕೈ ನೋವು ಆಗ್ಬಿಟ್ಟಿತ್ತು ನನಗೆ. ಈಗ ಕೆಲ್ಸದವ್ರು ಬರ್ತಿದ್ರು, ಬಟ್ ಆದರೆ ಅವರು ಏನೋ ಸಮಸ್ಯೆ ಹಂಗೆ ಹಿಂಗೆ ಅಂತಂದೇಳಿ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಅಂತಂದೇಳಿ ಅವರು ಬರೋದಕ್ಕಾಗಲ್ಲ ಅಂತಂದು ಹೇಳಿದರು. ಕೆಲಸವ್ರನ್ನ ನಂಬ್ಕೊಂಡ್ರೆ ಗತಿ ಹೆಂಗಿರುತ್ತೆ ಹೇಳ್ರಿ, ಇದೇ ಗತಿ ಆಗೋದು. ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು ಬಟ್ಟೆಗಳು, 1 ವೀಕ್ ಆಗಿತ್ತು, 1 ವೀಕ್ 10 ಡೇಸ್ ಏನೋ ಆಗಿತ್ತು ಬಟ್ಟೆ ತೊಳೆದಿದ್ದಿಲ್ಲ. ಅದಷ್ಟು ನಾನು ನಂದು ಮತ್ತು ಹುಡುಗ್ರದ್ದು ತೊಳ್ಕೊಳ್ಳೋಣ ಅಂತಂದೇಳಿ ನಾನು ತೊಳೆದೆ. ತುಂಬ ವರ್ಷನೇ ಆಗಿತ್ತು ನಾನು ಬಟ್ಟೆ ತೊಳೆದಿಲ್ಲ. ಅಂದರೆ ನಾರ್ಮಲಾಗಿ 1 2 3 ತೊಳಿತಾ ಇದ್ದೆ, ಬಟ್ ಇಷ್ಟೊಂದು ಒಂದೇ ಸರಿಗೆ ತೊಳೆದ್ಬಿಟ್ನಲ್ಲ, ಫುಲ್ ಕೈ ನೋವು ಬಂದುಬಿಟ್ಟಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಸಂಜೆ ಅವ್ರ ಆಫೀಸಿಂದ ಬರಬೇಕಾದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಟ್ಯಾಬ್ಲೆಟ್ ತೊಗೊಂಡು ನಾನು ರೆಸ್ಟ್ ಮಾಡಿ ಆಮೇಲೆ ನಾನು ದೋಸೆಗೆಲ್ಲ ಇಟ್ಟು ರುಬ್ಕೊಂಡು ಮಲ್ಕೊಂಡಿದ್ದು. ನಾನು ಸ್ವಲ್ಪ ಬೆಳಗ್ಗೆ ಅನ್ನೋಷ್ಟರಲ್ಲಿ ನನಗೆ ಸ್ವಲ್ಪ ಹುಷಾರಾಗಿತ್ತು. ಫುಲ್ ಮಿಸ್ಕಾಡೋಕ್ಕೆ ಬರ್ತಿದ್ದಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಆ್ಯಂಡ್ ಬೆಳಗ್ಗೆ ನೋಡಿದರೆ ದೋಸೆ ಹಾಕಬೇಕಿತ್ತಲ್ಲ, ಸೊ ಏನು ನಾರ್ಮಲಾಗೇ ಇದ್ದೆ ನಾನು. ದೋಸೆ ಎಲ್ಲ ಹಾಕ್ಕೊಟ್ಟು ನಾನಿವತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಿಲ್ಲ. ಆಲೂಗಡ್ಡೆ ಪಲ್ಯ ತಿಂದು ಫುಲ್ಲು ಬೋರ್ ಆಗಿಬಿಟ್ಟಾಯಿತು. ಅದಕ್ಕೆ ನನ್ನ ಹಸ್ಬೆಂಡು ಹೇಳಿದ್ರು, ಆಲೂಗಡ್ಡೆ ಪಲ್ಯ ಏನು ಬೇಡ, ಬೇರೆದೇನಾದರೂ ಮಾಡು ಅಂತ ಯಾವಾಗೋ ಲಾಸ್ಟ್ ಟೈಮ್ ಏನೋ ಹೇಳಿದರು. ನನಗೂ ಕೂಡ ಬೋರ್ ಆಗಿತ್ತು. ಮೊನ್ನೆ ಅಮ್ಮನ ಮನೇಲಿ ತಿಂದು ನನಗೆ ಇನ್ನೊಂದು ಸರಿ ಆಲೂಗಡ್ಡೆ ಪಲ್ಯ ತಿನ್ನೋಕ್ಕೆ ಹೋಗಬಾರ್ದು ಅನ್ನೋಷ್ಟು ಬೇಜಾರಾಗಿಬಿಡ್ತು. ಸೊ ನಾನು ಇವತ್ತು ಈ ಸರಿ ಏನು ಬಟಾಣಿ ಕಾಳು ಪಲ್ಯ ಮಾಡೋಣ ಅಂತಂದೇಳಿ ಕುರ್ಮಾ ಥರ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನೀವು ರೆಸಿಪಿನ ನೋಡ್ಕೊಂಡಿದ್ದೀರಾ ಅನಿಸುತ್ತೆ. ನಾನು ಎಲ್ಲನೂ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಲ್ಲ, ಸೊ ನೀವು ವಿಡಿಯೋದಲ್ಲಿ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಸೊ ದೋಸೆಗೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ಫುಲ್ಲಾಗಿತ್ತು. ನಾನು ಒಂದು 3 ದೋಸೆ ಏನೋ ತಿಂದೆ. ನಾನು ನಾರ್ಮಲಾಗಿ 2 ದೋಸೆ ಅಷ್ಟೇ ತಿನ್ನೋದು, ಬಟ್ 3 ದೋಸೆ ನಾನು ತಿಂದಿದ್ದು. ಆ ಪಲ್ಯಕ್ಕೋಸ್ಕರ ನನಗೆ ಈ ಕಾಳು ಪಲ್ಯಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಚಪಾತಿ, ರೊಟ್ಟಿ, ದೋಸೆಗಿಂತ ನಾನು ಪಲ್ಯಗಳನ್ನು ಜಾಸ್ತಿ ನನಗೆ ಏನು ತಿನ್ನೋದು. ಸೊ ನನ್ನ ಹಸ್ಬೆಂಡು ಇಲ್ಲ, ಅವರು ಆಫೀಸಲ್ಲೇ ನಾರ್ಮಲಾಗಿ ಯಾವಾಗಲೂ ತಿನ್ನೋದು. ಬಟ್ ಆದರೆ ಇಲ್ಲ, ಇವತ್ತು ಮನೆಯಲ್ಲ ಊಟ ಮಾಡಬೇಕು, ನಾನಿಲ್ಲಾಂದರೆ ನಾನೇ ತಿಂಡಿ ತಿನ್ನಲ್ಲ ಅಂತಂದೇಳಿ ಅಂದೆ. ಅದಕ್ಕೆ ಒಂದು ಸರಿ ಆಯಿತು ಬಿಡು, ಇಲ್ಲೇ ತಿಂತೀನಿ ಅಂತಂದೇಳಿ ಅವರು ಕೂಡ ತಿಂದರು. ಅವ್ರು ತಿಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಬಂದಿತ್ತು ಪಲ್ಯ ಮಾತ್ರ. ಬಟ್ ದೋಸೆ ಯಾಕೋ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನನಗೆ ಕಿರಿಕಿರಿ ಆಯಿತು. ಏನೋ ಹಿಟ್ಟಿನ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ, ಯಾಕೋ ಒಂದು ಸ್ವಲ್ಪ ಹಿಟ್ಟು ನನಗೆ ಏನೋ ಕೈಗೆ ಸಿಗಲಿಲ್ಲ. ಸರಿಯಾಗಿ ದೋಸೆ ಬರ್ತಾ ಇದ್ದಿದ್ದಿಲ್ಲ ಹಾಕಲಿಕ್ಕೆ. ಏನು ಮಿಸ್ಟೇಕ್ ಆಗಿತ್ತೋ ಗೊತ್ತಿಲ್ಲ, ಏನೋ ಉದ್ದಿನಬೇಳೆ ಏನಾದರೂ ಕಡಿಮೆ ಹಾಕಿದ್ನೋ ಏನೋ. ಮತ್ತು ನಾನು ಏನು ಮಂಡಕ್ಕಿ ಹಾಕ್ತಾಯಿದ್ದೆ, ಬಟ್ ಮಂಡಕ್ಕಿ ಇದ್ದಿಲ್ಲ, ಅವಲಕ್ಕಿ ಹಾಕಿದ್ದೆ ನಾನು ಈ ಸರಿ. ಮಂಡಕ್ಕಿ ತರಲಿಕ್ಕೆ ಸ್ವಲ್ಪ ಲೇಟ್ ಆಗಿತ್ತು ರಾತ್ರಿ ಅಂತಂದೇಳಿ ಮಂಡಕ್ಕಿ ಇದ್ದಿದ್ದಿಲ್ಲ ಮನೇಲಿ. ಸೊ ಅದಕ್ಕೆ ಅವಲಕ್ಕಿ ಹಾಕಿದೆ. ಜಸ್ಟ್ ನಾನು ದೋಸೆಗೆ ಏನೇನೆಲ್ಲ ಹಾಕ್ತೀನಿ ಅಂತಂದೇಳಿ ಹೇಳಬೇಕು ಅಂತ ಅಂದರೆ, ತುಂಬ ಜನ ಕೇಳ್ತಾಯಿದ್ರಿ. ದೋಸೆ ಲಾಸ್ಟ್ ಟೈಮ್ ಮಾತ್ರ ಸಿಕ್ಕಾಬಟ್ಟೆ ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ಸೊ ಈ ಸರಿ ನಾನು ಮಿಸ್ಟೇಕ್ ಮಾಡಿದ್ದು ಅದೇ ಅನಿಸುತ್ತೆ. ಸ್ವಲ್ಪ ಉದ್ದಿನಬೇಳೆ ಕಡಿಮೆ ಹಾಕಿದೆ, ಮತ್ತು ಅವಲಕ್ಕಿ ನಾನೇನು ಮಂಡಕ್ಕಿ ಹಾಕಿದ್ದಿಲ್ವಲ್ಲ, ಸೊ ಅದಕ್ಕೆ ನನಗೆ ಮಿಸ್ ಹೊಡಿತು. ನನ್ನ ಹಸ್ಬೆಂಡ್ ನೋಡಿ, ನನ್ನ ಹಸ್ಬೆಂಡ್ ಈಗ ವಿಡಿಯೋ ಮಾಡ್ತಾ ಇರೋದು ನೋಡಿ, ಅವ್ರು ಆ ಕಡೆ ಸೈಡಿಗೆ ಹೋದ್ರು. ಅವರು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಡೈಲಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ನನಗೆ ಹುಷಾರಿಲ್ದಾಗ ಅವರೇ ಪೂಜೆ ಮಾಡೋದು. ಡೈಲಿ ಎಲ್ಲ ಪೂಜೆ ಮಾಡಿಕೊಂಡು ಇದ್ದಾರೆ. ಮುಂಚೆ ಹಂಗೆ ಅಂತಿದ್ದಿಲ್ಲ, ಇಲ್ಲ ನನಗೆ ಶೀತ ಆಗುತ್ತೆ ಸ್ನಾನ ಮಾಡಿದ್ರೆ ಹಂಗೆ ಹಿಂಗೆ ಅಂತಿದ್ರು. ಬಟ್ ಇವಾಗ ಅವರೇ ಡೈಲಿ ಅರ್ಥ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಮಕ್ಕಳಿಗೆ ಇದು ಟೆಡ್ಡಿ ಬಿಯರ್ ದೋಸೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನಾನು ದೋಸೆಗೆ ಏನೇನು ಹಾಕ್ತೀನಿ ಅಂತಂದೇಳಿ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನಾನಿವಾಗ ಟೆಡ್ಡಿ ಬಿಯರ್ ಥರ ದೋಸೆ ಮಾಡಿಕೊಡ್ತೀನಿ. ನಾನು ಆ್ಯಕ್ಚುಲಿ ದೋಸೆ ಮಾಡಿದ್ದು ಒಂದು ರೀಸನ್ ಏನಪ್ಪ ಅಂತಂದರೆ, ಪರ್ಪಸ್ಫುಲಿ ನನ್ನ ಮಯುಗೋಸ್ಕರನೇ ನಾನು ದೋಸೆ ಮಾಡಿದ್ದು. ಅವನಿಗೋಸ್ಕರ ಅಂತ ಅವ್ನು ಮೊನ್ನೆ ಕೇಳಿದ್ದ ರೀಸೆಂಟಾಗಿ, ಅಮ್ಮ ನನಗೆ ಟೆಡ್ಡಿ ಬಿಯರ್ ದೋಸೆ ಮಾಡಿಕೊಡು ಅಂತ. ಅದಕ್ಕೆ ಸರಿ ಆಯ್ತಪ್ಪ ನಾಳೆ ಹಾಕ್ತೀನಿ ಅಂತಂದೇಳಿ ನಾನು ಅಕ್ಕಿ ನೆನೆ ಹಾಕಿದ್ದು. ಅದಕ್ಕೆ ಅವನು ಇನ್ನೂ ಬಂದಿದ್ದಿಲ್ಲ, ಅವ್ರ ಅಪ್ಪ ಹೋಗಿ ಕರ್ಕೊಂಡು ಬರೋಕ್ಕೆ ಅಂತಂದೇಳಿ ಅವ್ರ ತಾತ ಮನೆಗೆ ಹೋಗಿದ್ದರು. ತಾತ ಮನೆಯಿಂದ ಕರ್ಕೊಂಬರೋಷ್ಟರಲ್ಲಿ ನಾನು ಅಮ್ಮಗಾದರೂ ಹಾಕಿ ತಿನ್ಸೋಣ ಅಂತಂದೇಳಿ ನಾನು ಹಾಕ್ಕೊಟ್ಟಿದ್ದೆ. ಅವಳಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಾದರೂ ತಿನ್ನೋಕ್ಕೆ ಬೇಕೇ ಬೇಕು.
ಒಟ್ಟು ತಿಂತಾನೆ ಇರಬೇಕು ಅವಳು, ಬಾಯಿಗೆ ಏನಾದರೂ ಆಡ್ತಾ ಇರಬೇಕು. ಫುಲ್ಲು ತುಂಬಾ ಫುಡ್ಡಿ ಅವಳು. ಒಟ್ಟು ಏನಾದರೂ ಒಂದು ತಿಂತಾ ಇರಬೇಕು, ಅದು ಖಾರ ಆಗಿರಲಿ ಸ್ವೀಟ್ ಆಗಿರಲಿ ಏನೇ ಆಗಿರಲಿ ಒಟ್ಟು ತಿಂತಾ ಇರಬೇಕು ಅವಳು. ಈ ಥರ ಬೌಲಲ್ಲಿ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಆಟಾಡ್ಕೊತ ತಿಂತಾರೆ. ಆ್ಯಂಡ್ ನಮ್ಮಯ್ಯೂ ಹಂಗಲ್ಲ, ಅವ್ನಿಗೆ ಕರೆಕ್ಟಾಗಿ 3 ಟೈಮ್ಸ್ ಒನ್ ಡೇಗೆ 3 ಟೈಮ್ಸ್ ಊಟ ಮಾಡಿದರೆ ಮುಗೀತು. ಅದು ಇದು ಸ್ನ್ಯಾಕ್ಸ್ ಏನಾದರೂ ಸಂಜೆ ತಿಂದರೆ ತಿಂತಾನೆ, ಕೊಟ್ಟರೆ ತಿಂತಾನೆ, ಇಲ್ಲಾಂದರೆ ಇಲ್ಲ. ಬಟ್ ನಮ್ಮಮ್ಮ ಇದ್ದಾಳಲ್ಲ, ಕರೆಕ್ಟಾಗಿ ಅದು ಬೇಕು ಇದು ಬೇಕು, ನಂಗೆ ಹೊಟ್ಟೆ ಹಶ್ವಾಗೈತೆ ಅಂತಂದೇಳಿ ನನಗೆ ಮಮ್ಮು ಬೇಕು ಅಂತಂದೇಳಿ ಅವಳು ಕೇಳ್ತಾಳೆ. ಸೊ ಅವಳಿಗೋಸ್ಕರ ನಾನು ಒಂದು ಮಖಾನ ರೆಸಿಪಿನ ಮಾಡಿದ್ದೆ. ಸೊ ಅದನ್ನು ಹೇಗಿರುತ್ತೆ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಆ್ಯಂಡ್ ಮಯೂ ಕೂಡ ಬಂದ, ಅವನಿಗೆ ಏನು ಟೆಡಿ ಬಿಯರ್ ದೋಸೆ ಹಾಕ್ಕೊಟ್ಟಿದ್ದಕ್ಕೆ ಅವನ ರಿಯಾಕ್ಷನ್ ನೋಡ್ಬೇಕು ನೀವು, ಅವನಿಗೆ ಏನು ಹೇಳ್ತಿದ್ದಾರೆ ನೋಡಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ತುಂಬಾ ಇಷ್ಟಪಟ್ಟು ಅವರು ಕೂಡ ತಿಂಡಿ ತಿಂತಾ ಇದ್ದಾರೆ. ನಾನು ಇವತ್ತು ದೇವ್ರ ಮನೆಯದು ಕ್ಲಿಪ್ಪಿಂಗ್ಸ್ನ ತೆಗಿಯೋಕ್ಕಾಗಲಿಲ್ಲ, ಅದೇ ಹುಷಾರಿಲ್ಲ ಅಂತಂದು ಹೇಳಿ. ಸೊ ಇಲ್ಲಿಂದಲೇ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀನಿ. ನನ್ನ ಹಸ್ಬೆಂಡ್ ಪೂಜೆ ಮಾಡಿದರೆ ನನಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ನಾನು ಮಾಡಿದಾಗೂ ಅನಿಸುತ್ತೆ, ಬಟ್ ಅವ್ರು ಮಾಡಿದಾಗ ನನಗೆ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡ್ತಾರೆ ಅವರು, ಹೂವೆಲ್ಲ ಚೆನ್ನಾಗಿಟ್ಟು ಪೂಜೆ ಮಾಡ್ತಾರೆ. ಆ್ಯಂಡ್ ಬಾಗಿಲಿಗೆಲ್ಲ ದೀಪ ಹಚ್ಚಿದೆ. ಮುಂಚೆ ಎಲ್ಲ ಮುಂದ್ಗಡೆ ಕಾಂಪೌಂಡಲ್ಲಿ ಮೆಸ್ ಇದ್ದಿದ್ದಿಲ್ಲ, ಸೊ ಇವಾಗ ಹಾಕ್ಸಿದೆ. ಆವಾಗ ಮೆಸ್ ಇದ್ದಿಲ್ಲ ಅಂತಂದೇಳಿ ಗಾಳಿಗೆ ದೀಪ ಹೋಗ್ತಾ ಇತ್ತು, ಅದಕ್ಕೆ ನಾವು ದೀಪ ಹಚ್ಚುತ್ತಿದ್ದಿಲ್ಲ ಹೊರಗಡೆ. ಇವಾಗ ಇನ್ನು ಗಾಳಿ ಯಾವ ಕಡೆನೂ ಬರಲ್ಲ ಅಂತಂದೇಳಿ ಇನ್ಮೇಲೆ ಡೈಲಿ ಹಚ್ಚಬೇಕು ಅಂತಂದೇಳಿ ಹಚ್ತಾ ಇದ್ದೀನಿ. ಏನೋ ಒಂಥರ ಪಾಸಿಟಿವ್ ಎನರ್ಜಿ. ನನಗೆ ಸ್ವಲ್ಪ ದಿನದಿಂದ ಸ್ವಲ್ಪ ನೆಗೆಟಿವ್ ಎನರ್ಜಿ ಸ್ವಲ್ಪ ಕಾಣಿಸ್ತಾ ಇತ್ತು. ನನಗೇ ಒಂಥರ ಮನಸ್ಸಿಗೆ ಸಮಾಧಾನನೇ ಆಗ್ತಾ ಇದ್ದಿದ್ದಿಲ್ಲ. ಮನೇಲಿದ್ರಂದರೆ ಯಾಕೋ ಒಂಥರ ಬೇಜಾರು, ಬೋರ್ ಅಂತ ಅನ್ಸೋದು, ನೆಮ್ಮದಿನೇ ಇರ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಯಾಕೆ ನನಗೆ ಈ ಥರ ಆಗ್ತೈತೆ ಅಂತಂದೇಳಿ ನಾನು ತುಂಬಾ ಯೋಚನೆ ಮಾಡಿಬಿಟ್ಟೆ. ನಾನು ಯಾಕೆ ಏನು ಈ ಥರ ಅನ್ನಿಸ್ತೈತೆ, ನನ್ನ ಮನಸ್ಸಿಗೆ ಅನಿಸಿದರೆ ನನಗೆ ಒಂಥರ 7 ಸೆನ್ಸು. ಏನಾದರೂ ಆಗ್ತಿದೆ ಮುಂದೆ ಅಂತ ಅಂದಾಗೆ ನನಗೆ ಏನಾದರೂ ಒಂಥರ ಫೀಲಿಂಗು ನೆಗೆಟಿವ್ ಆಗಿ ಏನಾದರೂ ಸ್ವಲ್ಪ ಹಂಗೆ ಸುಳಿವು ಸಿಗ್ತಾ ಇರುತ್ತೆ. ಸೊ ನಾನು ಅದರಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಬೇಗ, ಇಲ್ಲ ಅಂದರೆ ನಾನು ದುಡುಕ್ಬಿಡ್ತೀನಿ. ನಾನು ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ಒಳ್ಳೆಯದು ಅಂತಂದೇಳಿ ನಾನು ಆಗಲೇ ಯಾವಾಗಲೂ ನನ್ನ ಜೀವನದಲ್ಲಿ ಪಾಠ ಕಲಿತ್ಬಿಟ್ಟಿನಿ. ಅದನ್ನು ನನಗೆ 7 ಸೆನ್ಸ್ ಅನ್ನೋದು ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು ಸೆನ್ಸ್ ನನಗೆ ವರ್ಕ್ ಆಗುತ್ತೆ. ಏನಾದರೂ ಒಂದು ಕೆಟ್ಟದಾಗಬೇಕಾದ್ರೆ ಅದೆಲ್ಲ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಏನು ಕೆಟ್ಟದ್ದು ಆಗುತ್ತೋ ಏನೋ ಅಂತ ನನಗೆ ಗೊತ್ತಿರಲ್ಲ, ಬಟ್ ಏನೋ ಒಂಥರ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಆ ಟೈಮಲ್ಲಿ ನಾನು ಸ್ವಲ್ಪ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಪೂಜೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಹೋಗ್ತೀನಿ, ಮತ್ತು ದೇವಸ್ಥಾನಕ್ಕೆ ಹೋಗೋದು ಜಾಸ್ತಿ ಮಾಡ್ತೀನಿ. ನನಗೆ ಇವಾಗ ಹುಷಾರಿದ್ದಿದ್ರೆ ನಾನು ಮಂಗಳವಾರ ಇವತ್ತು ಆಗಿತ್ತಲ್ಲ, ನಾನು ಇವತ್ತು ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ವೀಕ್ ಹೋಗಿದ್ರೆ ಆಯಿತು ಅಂತ ಸುಮ್ಮನಾದೆ. ಸೊ ಇವರಿಗೆ ನನಗೆ ಅಷ್ಟೋ ತನಕ ನಿಂತ್ಕೊಂಡು ದೋಸೆ ಮಾಡಿದ್ದಕ್ಕೆ ಫುಲ್ಲು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಹೊಡಿಬಾರ್ದು ಅಣ್ಣ ಅಣ್ಣ, ಆಮೇಲೆ ಎದ್ದೇಳು ಅಮ್ಮ, ಅಣ್ಣ ಆಮೇಲೆ ಕುತ್ಕೊಳ್ಳಂತೆ, ಎದ್ದೇಳು ಆಯ್ತು ನಾಯಿ ಅಂತ. ಬ್ಯಾಡ್ ಬಾಯ್ ನೀನು, ಬ್ಯಾಡ್ ಗರ್ಲ್ ಅವಳು ಅಲ್ಲ, ಗುಡ್ ಗರ್ಲ್. ನೀನು ಬ್ಯಾಡ್ ಬಾಯ್. ನೀನು ಎದ್ದೇಳಲ್ಲ, ನಿನ್ನ ತಂಗಿಗೆ ಚೇರ್ ಕೊಡೋದೇ ಇಲ್ಲ. ಏನ ಹಂಗಂದ್ರೆ ಅವನು ಏನು ಮಾತಾಡಿದ್ದು ನಾನು ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ಅರ್ಥ ಮಾಡ್ಕೊತೀನಿ, ಬಟ್ ಅದು ಏನೋ ಮಾತಾಡ್ತಿದ್ದ, ಬಟ್ ಆದರೆ ನಂಗೆ ಅರ್ಥ ಆಗಲಿಲ್ಲ. ನೋಡಿ ಅವ್ನು ಕುತ್ಕೊಂಡಿರೋ ಚೇರ್ನ ಎಳಿತಾ ಇದ್ದಾಳಂದರೆ ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂತ ಅಂದ್ಕೊಳ್ಬೇಕು. ನಿಜವಾಗ್ಲೂ ತುಂಬಾ ಸ್ಟ್ರಾಂಗ್ ಫ್ರೆಂಡ್ಸ್ ಅವಳು, ಅವನಿಗಿನ್ನ ಸ್ಟ್ರಾಂಗು. ಮತ್ತು ಎಲ್ಲ ತಿಂಡಿ ಎಲ್ಲ ತಿನ್ನಿಸಿದೆ ನಾನು ಕುತ್ಕೊಂಡು. ಅವರಿಗೆ ಕೈಯಲ್ಲಿ ಕೊಟ್ಟರೆ ಹೊಟ್ಟೆ ತುಂಬ ತಿನ್ನಲ್ಲ ಅಂತಂದೇಳಿ ನನಗೆ ಎಷ್ಟೇ ಸುಸ್ತಾದ್ರೂ ನಾನು ಮತ್ತೆ ಬಂದು ತಿನ್ನಿಸ್ತಿದ್ದೆ. ನಾನು ತಿನ್ನಿಸಿದ ಮೇಲೆ ಅವ್ರಿಗೆ ಹೊಟ್ಟೆ ತುಂಬಿತು ಅಂತಂದೇಳಿ ನನಗೆ ಫೀಲ್ ಆಗಬೇಕು, ಆವಾಗಲೇ ನನಗೆ ಸಮಾಧಾನ ಆಗೋದು. ಆಮೇಲೆ ಸ್ವಲ್ಪ ಪೂಜೆ ಮಾಡಿದ ಮೇಲೆ ಅವರು ಆಫೀಸಿಗೆ ಹೋದರು. ಸೊ ನನ್ನ ಕೆಲಸ ಇನ್ನೂ ಸ್ಟಾರ್ಟ್ ಆಯಿತು. ಎಲ್ಲ ದೋಸೆ ಮಾಡಿದರೆ ಮನೆಯೆಲ್ಲ ಹೆಂಗೆ ಗಲೀಜಾಗಿರುತ್ತಲ್ವ, ಫುಲ್ ಎಣ್ಣೆ ಜಿಡ್ಡು ಎಲ್ಲ
ಒಂಥರ ಡರ್ಟಿಯಾಗಿ ಫೀಲ್ ಅನಿಸುತ್ತೆ. ಬಟ್ ನಾನು ಸ್ವಲ್ಪ ಕೂಲಾಗೆ ತೊಗೊಂಡು ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ ಅಂತಂದೇಳಿ ನೋಡ್ಬೋದು ನೀವೇ. ನಾನಿದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ, ಬಟ್ ನಿಧಾನಕ್ಕೆ ನಾನು ಕ್ಲೀನ್ ಮಾಡ್ಕೊತೀನಿ. ನನಗೆ ಫುಲ್ ಗ್ಯಾಸ್ ಮೇಲೆ ಗ್ಯಾಸ್ ಕೆಳಗೆ ಏನೂ ಇರಬಾರ್ದು. ನನಗೆ ಒಂದು ಸ್ವಲ್ಪನೂ ಡಸ್ಟ್ ಅನ್ನೋದೇ ಇರಬಾರ್ದು. ಆ ಥರ ನನಗೆ ಕ್ಲೀನಾಗಿರಬೇಕು. ಸೊ ದೋಸೆ ಹಿಟ್ಟು ಕೂಡ ಉಳಿದಿತ್ತು. ನಾನು ಇಬ್ಬರೂ ಅವ್ರನ್ನ ತಿಂಡಿ ತಿನ್ನಿಸಿ ಅವರಿಗೆ ಅದು ಟೆಡ್ಡಿ ಬಿಯರ್ ದೋಸೆ ಕೊಟ್ಟು ಕೈಯಲ್ಲಿ ತಿನ್ಕೊತ ನಾನು ಇನ್ನೊಂದು ಫೋನಲ್ಲಿ ಸಾಂಗ್ ಹಾಕಿದ್ದೆ. ಡ್ಯಾನ್ಸ್ ಮಾಡ್ಕೊತ ನೋಡ್ಕೊತ ಇರ್ತಾರೆ ಅಂತಂದೇಳಿ ಕೈಯಲ್ಲಿ ನಾನು ಫೋನ್ ಕೊಡೋದಿಲ್ಲ. ಮಕ್ಕಳಿಗೆ ಯಾವತ್ತೂ ಕೈಯಲ್ಲಿ ಫೋನ್ ಕೊಡಬಾರ್ದು. ಸೊ ಸ್ವಲ್ಪ ದೂರದಿಂದನೇ ಇಟ್ಕೊಂಡು ತೋರಿಸಿದೆ, ಏನು ಪರವಾಗಿಲ್ಲ. ಬಟ್ ಊಟ ಮಾಡಬೇಕಾದ್ರೆ ಅವರಿಗೆ ಕೆಲವೊಂದು ಸರಿ ಅಷ್ಟೇ ಬಿಡೋದು, ಇಲ್ಲ ಆಲ್ ಟೈಮ್ ಅವ್ರಿಗೆ ಬೇಕೇ ಬೇಕು. ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸಲ್ಲ, ಕೆಳಗಡೆ ಇಟ್ಟಿರ್ತೀನಿ. ಕೆಳಗಡೆ ಇಟ್ಟು ನಾನು ತೋರಿಸ್ತೀನಿ. ಅವ್ರ ಕೈಯಲ್ಲೂ ಕೊಡೋದಿಲ್ಲ ನಾನು. ಸೊ ಅದು ಒಂದು ಆಲ್ಮೋಸ್ಟ್ ತಿಳ್ಕೊಬೇಕಾಗಿರೋವಂಥ ವಿಷಯ ಅಂದ್ಕೋಬೋದು. ಮಕ್ಳಿಗೆ ಫೋನ್ ತೋರಿಸ್ಲೇಬಾರ್ದು ಅಂತ ಏನಿಲ್ಲ, ಬಟ್ ಆದರೆ ನಾವು ಕೂಡ ಒಂದು ಟೆಕ್ನಾಲಜಿಯಲ್ಲಿ ಬೆಳಿಬೇಕಾದ್ರೆ ಮಕ್ಕಳಿಗೂ ಅದೆಲ್ಲ ಬೇಕೇ ಬೇಕು, ಅವಶ್ಯಕತೆ ಇದೆ ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪನಾದರೂ ಗೊತ್ತಿರಬೇಕು. ಕೆಲವೊಂದನ್ನು ಮಕ್ಕಳು ಫೋನಿಂದ ನೋಡಿ ಕಲಿತಾರೆ. ನಾವೇನು ಒಳ್ಳೆಯದನ್ನು ತೋರಿಸಿರ್ತೀವಲ್ಲ ಅದನ್ನು ಕಲಿತಾರೆ. ಅವಾಗ ನಮ್ಗೆ ಖುಷಿ ಆಗುತ್ತೆ, ಇದನ್ನೆಲ್ಲಿಂದ ಕಲ್ತಿದ್ದಾರೇನೋ. ನಮ್ಮ ಮಯು ಹೇಳ್ತಿರ್ತಾನಲ್ಲ, ಫೋನಲ್ಲಿ ನೋಡಿದ್ದೇನಾದರೂ ಒಂದು ಹೇಳ್ತಾನಲ್ಲ, ಆವಾಗ ನಮಗೆ ಅನಿಸುತ್ತೆ, ಇದು ಫೋನಲ್ಲಿರುತ್ತಲ್ಲ ಅಂತಂದೇಳಿ. ಆಮೇಲೆ ನಾನು ಅವಳಿಗೆ ಸುಸ್ತಾಯಿತು, ಅದನ್ನು ನೋಡಲಿಕ್ಕೆ ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಅಲ್ಲಿ ನಾನು LED ಲೈಟ್ ಸರೌಂಡಿಂಗ್ ವಿಂಡೋ ಸರೌಂಡಿಂಗ್ ಹಾಕಿದ್ನಲ್ಲ, ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೆ, ಆರ್ಟಿಫಿಷಿಯಲ್ ಪ್ಲ್ಯಾಂಟು. ಅದನ್ನು ತೆಗೆದು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಹಾಕಲಿಕ್ಕೆ ನಮ್ಮ ಮನೆಯವರಿಗೆ ಇನ್ನೂ ಟೈಮ್ ಆಗಿಲ್ಲ. ವಾಟ್ ಟು ಡೂ ಅಂತಲೇ ಹೇಳ್ಬೋದು. ನನಗೂ ಕೂಡ ಹಾಕಲಿಕ್ಕೆ ಆಗಲ್ಲ, ನಮ್ಮ ಮನೆಯವರೇ ಬೇಕು ಅದಕ್ಕೆ. ಅವರು ಇವಾಗ ಫ್ರೀ ಇಲ್ಲ, ಅದಿನ್ನು ಯಾವಾಗ ಆಗ್ತಾರೋ, ಅದಕ್ಕೆ ಯಾವಾಗ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ. ಬಟ್ ಅದು ಲೈಟ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಇನ್ನೂ ಚೆನ್ನಾಗಿ ವಿಡಿಯೋ ಬರ್ತಾಯಿತ್ತು. ಸೊ ಆದಷ್ಟು ಬೇಗನೆ ಹಾಕಿಸ್ತೀನಿ. ಆ್ಯಂಡ್ ಆಗಲೇ ನಂದು ಕೆಲಸ ಮುಗಿತಿದ್ದಂಗೆ ಅಮ್ಮು ಕೂಡ ಫುಲ್ ನಿದ್ದೆ ಬಂದಿತ್ತು. ಅವಳಿಗೆ ಬೇಗ ಇದ್ದಿದ್ಲಲ್ಲ ಇವತ್ತು, ಅದಕ್ಕೆ ನಿದ್ದೆ ಬಂತಿತ್ತು. ಅವಳು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಗೊತ್ತಾಯಿತು ನನಗೆ ಇವಳಿಗೆ ನಿದ್ದೆ ಬಂದೈತೆ, ಬೇಗ ಇವಳಿಗೆ ಸ್ನಾನ ಮಾಡಿಸ್ಕೊಂಡ್ಬಿಡೋಣ, ಸ್ನಾನ ಮಾಡಿಸಿ ಮಲಗಿಸ್ಬಿಡೋಣ, ಒಟ್ಟಿಗೆ ಇಬ್ಬರು ಮಲ್ಕೊಂಡ್ಬಿಡ್ತಾರೆ ಅಂತಂದೇಳಿ ಸ್ವಲ್ಪ ಸ್ನಾನಕ್ಕೆ ನೀರಿಟ್ಟು ಎಣ್ಣೆ ಸ್ನಾನ ಹಂಗೆ ಮಾಡಿಸ್ಬಿಟ್ಟೆ. ಸೊ ಮೈಗೆಲ್ಲ ಎಣ್ಣೆ ಹಚ್ಚಿ ತಲೆಗೆ ಎಣ್ಣೆ ಹಾಕಿ ತುಂಬ ದಿನ ಆಗಿತ್ತು, ಎಣ್ಣೆ ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡಿಸಿ. ಸೊ ಅದಕ್ಕೆ ಅವಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಆಗಿದ್ಮೇಲೆ ಇದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗಿತೀನಿ. ಹಾಯ್ ಮೇಡಮ್ಮು ಅಂತ ಹೇಳ್ತಾ ಇದ್ದೆ ಅವಳಿಗೆ. ಇವಾಗ ನಾನು ಸೋಪ್ ಕೂಡ ಚೇಂಜ್ ಮಾಡಿದ್ದೀನಿ. ಅದು ಯಾವುದು ಏನಂತಂದೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕೆ ಚೇಂಜ್ ಮಾಡಿದೆ, ಏನಕ್ಕೆ ಚೇಂಜ್ ಮಾಡಿದೆ ಅಂತಂದೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಮ್ಮ, ಸ್ಮೈಲ್ ಮಾಡು, ಮೈಯು ಸ್ಮೈಲ್. ಅಮ್ಮು ಈ ಕಡೆ ಸ್ಮೈಲ್. ನಾನು ಮಲ್ಕೊಂಡು ಅವರನ್ನು ಮಲಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಅದೇ ಪಲ್ಯ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬಿಸಿ ರೈಸ್ ಮಾಡಿಕೊಂಡು ಅವರಿಗೂ ಮತ್ತೆ ಟೆಡ್ಡಿ ಬಿಯರ್ ದೋಸೆ ಮಾಡಿಕೊಟ್ಟೆ. ಮಯ್ಯು ಅದನ್ನೇ ಕೇಳ್ದೆ, ಅದನ್ನೇ ಬೇಕು ಅಂತಂದೇಳಿ ಅದನ್ನು ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ನಾನು ಮಲ್ಕೊಂಡಿದ್ದಿಲ್ವಲ್ಲ, ಸೊ ನಾನು ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಸಂಜೆ ಅಷ್ಟೊತ್ತಿಗೆ ಇವರು ನಮ್ಮ ಮನೆಯವರ ಅಮ್ಮ ಇವರು ಎಲ್ಲರೂ ಬಂದಿದ್ದು. ಅವ್ರ ಅಣ್ಣ ಮತ್ತು ನಮ್ಮ ಮಮ್ಮಿನೂ ಕೂಡ ಕರೆಸಿದ್ದೆ. ಅವರು ಎಲ್ಲೂ ಹೋಗ್ಬೇಕು, ಎಲ್ಲಿ ಬರಬೇಕು, ಅವರಿಗೂ ಬೇಜಾರಾಗಿರುತ್ತೆ ಅಂತಂದೇಳಿ ಕರೆಸಿದ್ದೆ. ಅನ್ಫಾರ್ಚುನೇಟ್ಲಿ ಅವ್ರು ಬರೋಕ್ಕಿಂತ ಮುಂಚೆನೇ ಕರೆಂಟ್ ಹೋಗ್ಬಿಟ್ಟಿತ್ತು. ಯಾಕೋ ಗೊತ್ತಿಲ್ಲ, ಏನೋ ಸಮಸ್ಯೆ ಆಗಿತ್ತೋ ಏನೋ ಬೆಸ್ಕಾಮಲ್ಲಿ ಅಂತ ಅಂದ್ಕೊಂಡು ಲೈಟಿನ ಕಂಬದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತಂದು ಹೇಳಿದರು. ಸೊ ಇಟ್ಸ್ ಓಕೆ ಅಂತಂದೇಳಿ ಎಷ್ಟು 9-9:30 ಏನೋ ಕರೆಂಟ್ ಬಂದಿದ್ದು. ಅಲ್ಲಿವರೆಗೂ ಹಿಂಗೆ ಇವರಿಬ್ಬರಿಗೂ ಡ್ಯಾನ್ಸ್ ಮಾಡಿಸೋದು, ಸಾಂಗ್ ಹಾಕೋದು ಅಂತಂದೇಳಿ ಇವರಿಬ್ಬರ ಜೊತೆನೇ ಎಲ್ಲರೂ ಆಟ ಆಡಿದ್ದಾಯಿತು. ಸೊ ಕರೆಂಟ್ ಹೋಗಿದ್ರೆ ಏನೋ ಒಂಥರ ನನಗೆ ರಾತ್ರಿ ಟೈಮ್ ಕರೆಂಟ್ ಹೋದಾಗ ಈ ಥರ ಲೈಟಿನ ಬೆಳಕು ಹಾಕ್ಕೊಂಡು ಸ್ವಲ್ಪ ಎಂಜಾಯ್ ಮಾಡೋದು ನಂಗೆ ಇಷ್ಟ ಆಗುತ್ತೆ. ಆ್ಯಂಡ್ ಅಡುಗೆ ಕೂಡ ಮಾಡಿದ್ದಿಲ್ಲ. ಆವಾಗ ನಮ್ಮ ಮನೆಯವರು ನಾಟಿ ಕೋಳಿ ತಗೊಂಬಂದಿದ್ರು. ಸೊ ಆವಾಗ 9:30 ಕರೆಂಟ್ ಬಂದಮೇಲೆ ನಾನು ಅಮ್ಮ ಎಲ್ಲ ಮಸಾಲೆ ಜೋಡಿಸ್ಕೊಟ್ರು. ನಾನು ರುಬ್ಕೊಂಡು ಆವಾಗ ಅಡುಗೆ ಮಾಡಿ 10-10:30 ಏನೋ ಆಯಿತು ಊಟ ಮಾಡೋಷ್ಟೊತ್ತಿಗೆ. ಅದೆಲ್ಲ ವೀಡಿಯೋಸ್ ತಗೊಳಕ್ಕಾಗೋದಿಲ್ಲ. ನಾನು ನಿಜವಾಗ್ಲೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ ಟೋಟಲಿ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಪೀರಿಯಡ್ಸ್ ಬೇರೆ, ಅದರಲ್ಲೂ ಕಾಲೆಲ್ಲ ನೋವ್ತಾಯಿತ್ತು. ಸಾಂಬಾರೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮಲಗಿದ್ದಾಯಿತು. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ನನ್ನ ರುಟೀನ್ನ ಶೇರ್ ಮಾಡ್ತೀನಿ. ಕೆಲವೊಂದಿಷ್ಟು
ಹೇಳೋದಿದೆ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಆ್ಯಂಡ್ ಈ ವಿಡಿಯೋದ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.